ನಮಸ್ತೆ ವಿವರ್ಸ್, ನಾನು ನಿಮ್ಮ ವಿದ್ಯಾಶ್ರೀ ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ಡಿಸೆಂಬರ್ ಮಂತ್ನಲ್ಲಿ ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಚೇಂಜಸ್ ಬರ್ತಾ ಇದೆ, ಯಾವ ರೀತಿಯ ಒಂದು ಗೈಡೆನ್ಸ್ ಡಿವೈನಿಂದ ನಿಮಗೆ ಸಿಗ್ತಾ ಇದೆ ಅಂತೇಳಿ ನೋಡೋಣ. ಪರ್ಸನಲ್ ಲೈಫು, ಕೆರಿಯರ್ ಲೈಫು ಮತ್ತು ಸ್ಪಿರಿಚುವಲ್ ಲೈಫಲ್ಲಿ ಯಾವ ರೀತಿಯಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ ನೋಡೋಣ. ಅಥವಾ ಏನಾದರೂ ಗೈಡೆನ್ಸ್ ಬಂದರೆ ಗೈಡೆನ್ಸ್ ಏನು ಬರ್ತಾ ಇದೆ ಅಂತೇಳಿ ನೋಡೋಣ. ಓಕೆ, ಮೊದಲನೇದಾಗಿ ನಾರ್ಮಲಿ ಕಣ್ಣು ಮುಚ್ಕೊಳ್ಳಿ, ಡೀಪ್ ಬ್ರೆತ್ ತೊಗೊಳ್ಳಿ. ಏಂಜಲ್ಸ್ ಹತ್ರ, ಡಿವೈನ್ ಹತ್ರ, ನೀವು ಯಾರನ್ನು ನಂಬ್ತೀರಿ ಅವ್ರ ಹತ್ರ, ಗುರುಗಳ ಹತ್ರ ಬ್ಲೆಸ್ಸಿಂಗ್ಸನ್ನು ಕೇಳ್ಕೊಳ್ಳಿ. ಹಾಗೆ ಕರೆಕ್ಟ್ ಗೈಡೆನ್ಸನ್ನು ಪ್ರಾವಿಡ್ ಮಾಡಿ. ಮತ್ತು ನನ್ನ ಲೈಫಲ್ಲಿ ನಾನು ಚೇಂಜ್ ಮಾಡ್ಕೋಬೇಕು, ನನ್ನ ಲೈಫಲ್ಲಿ ನಾನು ಬದಲಾವಣೆಯನ್ನು ಹೊಂದಬೇಕು, ಗ್ರೋತನ್ನು ಹೊಂದಬೇಕು, ಅದಕ್ಕಾಗಿ ಬ್ಲೆಸ್ಸಿಂಗ್ಸ್ ಪ್ರಾವಿಡ್ ಮಾಡಿ ಅಂತೇಳಿ ಕೇಳ್ಕೊಳ್ಳಿ. ಓಕೆ, ಮೊದಲನೇದಾಗಿ ಡಿಸೆಂಬರ್ ಮಂತಲ್ಲಿ ನಿಮ್ಮ ಕೆರಿಯರ್ ಹೇಗಿರಲಿದೆ ಅಂತ ನೋಡೋಣ. ಯಾರೆಲ್ಲ ಜಾಬ್ ವೆಯ್ಟ್ ಮಾಡ್ತಾ ಇದ್ದೀರಿ, ಅಥವಾ ಯಾರೆಲ್ಲ ಜಾಬಿಗೆ ಹೋಗ್ತಾ ಇದ್ದೀರಿ, ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಯಾರು ಮಾಡ್ತಾ ಇದ್ದೀರಿ, ಓಕೆ, ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ದರೆ, ಓಕೆ. ಸೊ ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಕೆರಿಯರಲ್ಲಿ ಚೇಂಜಸ್ ಇದೆ, ಅಥವಾ ಕೆರಿಯರಿಗೆ ಸಂಬಂಧಪಟ್ಟಂಥ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಓಕೆ, ಈ ಮಂತಲ್ಲಿ ಕೆರಿಯರ್ ನಿಮ್ಮದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಓಕೆ, ಒಂದು ಕಂಪ್ಲೀಷನ್ ಎನರ್ಜಿ ಕಾಣಿಸ್ತಾ ಇದೆ. ಸಮ್ ಪ್ರಾಜೆಕ್ಟನ್ನು ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ಒಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಕಂಪ್ಲೀಷನ್ ಎನರ್ಜಿಗೆ ಕಾಣಿಸ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವರಿಗೆ ಪ್ರಮೋಷನ್ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕೆರಿಯರ್ ವೈಸು ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫರ್ ಆಗುವಂಥ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಶಿಫ್ಟ್ ಆಗ್ತಾ ಇದ್ದೀರಾ. ಈಗ ನೀವು ಒಂದು ಜಾಬ್ ಮಾಡ್ತಿದ್ರೆ ಆ ಜಾಬಿಂದ ನಿಮಗೆ ಏನಾಗ್ತಾ ಇದೆ, ಬೇರೆ ಕಡೆ ಪ್ರಮೋಷನ್ ಆಗಿಬಿಟ್ಟು ಟ್ರಾನ್ಸ್ಫರ್ ಆಗುವಂತಹ ಒಂದು ಎನರ್ಜಿನೂ ಕಾಣಿಸ್ತಾ ಇದೆ. ಕೆಲವರಿಗಿಲ್ಲೇ ಹಾಗೆ ಟ್ರಾನ್ಸ್ಫರ್ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಒಂದು ವಿಶ್ ಫುಲ್ಫಿಲ್ಮೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಕೆರಿಯರಲ್ಲಿ ಒಂದು ಗ್ರೋತ್ ಆ್ಯಂಡ್ ಸ್ಟೆಬಿಲಿಟಿ ಎನರ್ಜಿನ ಈ ಒಂದು ಮಂತಲ್ಲಿ ಕಾಣಿಸ್ತೀರಾ. ಅಂದರೆ ಒಂದು ಸೆಕ್ಯೂರ್ ಜಾಬು ಇಲ್ಲಿ ಕೆಲವರಿಗೆ ಸಿಗ್ತಾ ಇದೆ. ಯಾರು ಜಾಬ್ ವೇಕೆನ್ಸಿ ಇಲ್ಲಿ ನೋಡ್ತಾ ಇದ್ರಿ, ಓಕೆ, ಅಲ್ಲಿ. ಹಾಗೆಯೇ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರಿ, ಈ ಒಂದು ವರ್ಕ್ ಫ್ರಮ್ ಹೋಮ್ ಕೆಲಸದಲ್ಲಿ ಕೂಡ ನಿಮಗೆ ಒಂದು ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್ ಸಿಗುವಂತಹ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಒಂದು ಗುಡ್ ಲಕ್ ಎನರ್ಜಿ ಬರ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಅಂದರೆ ನಿಮ್ಮ ಲೈಫಲ್ಲೂ ಕೂಡ ಕೆರಿಯರ್ ವೈಸ್ ಓಕೆ, ಒಂದು ಗುಡ್ ಫಾರ್ಚೂನ್ ಎನರ್ಜಿ ಬರ್ತಾ ಇದೆ. ಒಳ್ಳೆ ದಿನಗಳು ಬರ್ತಾ ಇದೆ. ಒಂದು ನೆಗೆಟಿವ್ ಸೈಕಲ್ ಎಂಡ್ ಆಗ್ತಾ ಇದೆ. ನೀವೇನು ಈ ಹಿಂದೆ ಕೆರಿಯರ್ ಲೈಫಲ್ಲಿ ಗ್ರೋತ್ ಆಗೋಕ್ಕೆ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿರ್ಬೋದು, ಅಥವಾ ಹೀಲಿಂಗ್ಸನ್ನು ತಗೊಂಡಿರ್ಬೋದು, ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಂಡಿರ್ಬೋದು, ಫೈನಾನ್ಷಿಯಲ್ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಂಡಿರ್ಬೋದು, ಅಥವಾ ಚಕ್ರ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಂಡಿರ್ಬೋದು, ಓಕೆ, ಅಥವಾ ಯಾವುದೇ ಮನಿ ರಿಲೇಟೆಡ್ ಇಶ್ಯೂಸಿಗೆ ಸಂಬಂಧಪಟ್ಟಂತಹ ಸ್ಪೆಲ್ ವಗೇರಾ ಮಾಡಿಸಿರ್ಬೋದು, ಅಥವಾ ಹೀಲಿಂಗ್ ಮಾಡ್ಕೊಂಡಿರ್ಬೋದು. ಎಲ್ಲ ಕಾರಣದಿಂದಾಗಿ ನಿಮ್ಮ ಒಂದು ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗಿಬಿಟ್ಟು ಸೊ ಪಾಸಿಟಿವ್ ಎನರ್ಜಿ, ಓಕೆ, ನಿಮ್ಮ ಒಂದು ಕೆರಿಯರಲ್ಲಿ ಮನಿ ಕೂಡ ಈಸಿಯಾಗಿ ಫ್ಲೋ ಆಗೋ ಹಾಗೆ, ಒಂದು ಸ್ಟೆಬಲ್ ಬರೋ ಹಾಗೆ, ನೀವು ಅರ್ನ್ ಏನು ಮಾಡ್ತಾಯಿದ್ದೀರಿ ಆ ಅರ್ನ್ ಮಾಡೋ ಒಂದು ಎನರ್ಜಿಯಲ್ಲಿ ನೀವು ಹ್ಯಾಪಿನೆಸ್ ಎನರ್ಜಿನ ಫೀಲ್ ಮಾಡುವಂಥದ್ದು ಈ ಒಂದು ತಿಂಗಳಲ್ಲಿ ಕಾಣಿಸ್ತಾ ಇರೋವಂಥದ್ದು. ಓಕೆ, ಕೆಲವರಿಗಿಲ್ಲಿ ದುಡ್ಡು ಲಾಸಸ್ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ. ಓಕೆ, ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಅಲ್ವಾ, ಹಾಗಾಗಿ. ಓಕೆ, ಆ ಥರದ್ದು ಏನಾದ್ರು ಭಯ ಏನಾದ್ರು ಕಾಡಿಸ್ತಾ ಇದ್ರೆ ನೀವು ಮುಂಚೆನೇ ಜಾಗೃತವಾಗಿರಬೇಕು ಅಂತ ಅರ್ಥ. ಓಕೆ, ನೋಡೋಣ ಇನ್ನು ಲವ್ ಲೈಫಲ್ಲಿ ಯಾರಿಗೆಲ್ಲ ಯಾವ ರೀತಿಯ ಒಂದು ಎನರ್ಜಿ ಇದೆ. ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು, ಯಾವ ರೀತಿಯ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂತೇಳಿ. ಓಕೆ, ಇಲ್ಲಿ ಕೆಲವರಿಗೆ ಸ್ವಲ್ಪ ನೆಗೆಟಿವ್ ಹೇಳ್ಬಿಡ್ತೀನಿ, ಆಮೇಲೆ ಪಾಸಿಟಿವ್ ಎನರ್ಜಿನ ಹೇಳ್ತೀನಿ. ಕಲೆಕ್ಟಿವ್ ರೀಡಿಂಗ್ ಆಗಿದೆ ನೋಡಿ. ಕೆಲವರಿಗೆ ಇಲ್ಲಿ ಹಾರ್ಟ್ ಬ್ರೋಕನ್ ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ನಿಮಗೆ ಹರ್ಟ್ ಮಾಡ್ಬೋದು, ಅಥವಾ ನೀವೇ ನಿಮ್ಮ ಪರ್ಸನಿಗೆ ಹರ್ಟ್ ಆಗಿಬಿಟ್ಟು ಗಿಲ್ಟ್ ಫೀಲ್ ಮಾಡುವಂತಹ ಒಂದು ಎನರ್ಜಿ ಈ ಒಂದು ಮಂತಲ್ಲಿ ಕಾಣಿಸ್ತಾ ಇರೋದು. ಓಕೆನಾ? ಸೊ ಆದಷ್ಟು ನಿಮ್ಮನ್ನು ನೀವು ಗಿಲ್ಟ್ ಫೀಲಿಂದನೂ ಹೊರಗಡೆ ಬನ್ನಿ, ಅಥವಾ ಯಾರಾದರೂ ನಿಮಗೆ ಹರ್ಟ್ ಮಾಡಿದರೆ ಅವ್ರನ್ನ ಕ್ಷಮಿಸ್ಬಿಟ್ಟು ಆ ಒಂದು ಪಾಸ್ಟ್ ಎನರ್ಜಿಯಿಂದ ಮೂವ್ ಆನ್ ಆಗಿಬಿಟ್ಟು ವಾಪಸ್ ಬನ್ನಿ. ನೀವು ಹೆಚ್ಚಾಗಿ ಇಲ್ಲಿ ಕೆಲವರು ಈ ಹಿಂದೆ ನಿಮ್ಮ ಇಬ್ಬರ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ ಏನಿತ್ತು, ನಿಮ್ಮ ಪರ್ಸ್ನಲ್ ಲೈಫ್ ಏನಿತ್ತು, ಈ ಹಿಂದೆ ಒಂದು ಹ್ಯಾಪಿ ಎನರ್ಜಿ ಇತ್ತು, ಒಂದು ಎಮೋಷ್ನಲ್ ಫೀಲಿಂಗ್ ಟಚ್ ಇತ್ತು, ಆ ಒಂದು ಎನರ್ಜಿನ ನೀವು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಯಾರೆಲ್ಲ ಟ್ರಾನ್ಸ್ಫರ್ ಆಗೋಗ್ತಾ ಇದ್ದೀರಿ, ಮೇ ಬಿ ಈಗ ಒಂದು ಶಿಫ್ಟಿಂಗ್ ಎನರ್ಜಿ ಬರ್ತಾ ಇರೋದ್ರಿಂದ ಮೇ ಬಿ ಇಲ್ಲಿ ನೀವು ಪರ್ಸನ್ಸು ಬೇರೆ ಬೇರೆ ಆಗ್ಬೋದು ಸ್ವಲ್ಪ ದಿನದ ಮಟ್ಟಿಗೆ. ಬಿಕಾಸ್ ಕೆರಿಯರ್ ವೈಸು ಅವರು ಹೊರಗಡೆ ಹೋಗ್ತಾ ಇರ್ಬೋದು. ಓಕೆನಾ? ಕೆರಿಯರ್ ವೈಸ್ ಹೊರಗಡೆ ಹೋಗ್ತಾ
ಇರೋ ಕಾರಣದಿಂದಾಗಿ ನೀವು ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು ಸ್ವಲ್ಪ ದೂರ ಆಗುವಂಥದ್ದಾಗಿರ್ಬೋದು, ಅಥವಾ ಲವರ್ಸ್ ಏನಿದ್ರೆ ಸ್ವಲ್ಪ ದೂರ ಆಗುವಂಥದ್ದಾಗಿರ್ಬೋದು ಕಾಣಿಸ್ತಾ ಇದೆ. ಇದರಿಂದ ನೀವು ಸ್ವಲ್ಪ ಬೇಜಾರು ಮಾಡ್ಕೊಳ್ಳುವಂತಹ ಒಂದು ಎನರ್ಜಿ ಈ ಮಂತಲ್ಲಿ ಕಾಣಿಸ್ತಾ ಇರೋದು ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಓಕೆ, ರೆಸೊನೇಟ್ ಆಗ್ತಾ ಇದೆಯಾ ಏನು ಅಂತೇಳಿ ನನಗೆ ಹೇಳಿ. ಓಕೆ, ಇನ್ನು ಕೆಲವರಿಗೆ ನೀವು ಈ ಒಂದು ಮಂತಲ್ಲಿ ಫ್ಯಾಮಿಲಿ ಜೊತೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡೋ ಅಂಥದ್ದು ಕಾಣಿಸ್ತಾ ಇದೆ. ಯಾರಿಗೆ ಫ್ಯಾಮಿಲಿ ಇಲ್ಲ, ಸಿಂಗಲ್ ಇದ್ದೀರಿ, ಸೊ ನೀವು ಪೆಟ್ಸನ್ನು ಸಾಕ್ಕೊಂಡಿದ್ರೆ ಆ ಪೆಟ್ಸ್ ಜೊತೆಗೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡುವಂತಹ ಒಂದು ಎನರ್ಜಿ ಕಾಣ್ತಾ ಇದೆ. ಇನ್ನು ಇಲ್ಲಿ ಪರ್ಸ್ನಲ್ ಲೈಫ್ ಅಂತ ಬಂದಾಗ, ರಿಲೇಷನ್ಶಿಪ್ ಅಂತ ಬಂದಾಗ ಸ್ನೇಹನೂ ಬರುತ್ತೆ. ಸೊ ನೀವು ಈ ಮಂತಲ್ಲಿ ನಿಮ್ಮ ಸ್ನೇಹಿತರ ಜೊತೆಗೆ ಒಂದು ಪಾರ್ಟಿ ಮಾಡುವಂತಹ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸ್ನೇಹಿತರ ಜೊತೆಗೆ ಒಂದು ಯೂನಿಯನ್ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇರೋದು ಇಲ್ಲಿ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ನಿಮ್ಮ ಸ್ಪಿರಿಚುವಲ್ ಜರ್ನಿ ಹೇಗಿದೆ ಅಂತೇಳಿ ನೋಡೋಣ. ಯಾರೆಲ್ಲ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿಲ್ಲ, ಮೇ ಬಿ ಸ್ಟಾರ್ಟ್ ಮಾಡಿ. ಓಕೆ, ಯಾಕಂದರೆ ನಾವು ಏನು ಭೌತಿಕ ಜೀವನ ಜೀವಿಸ್ತಾ ಇದ್ದೀವಿ ಅದೊಂದೇ ಜೀವನ ಅಲ್ಲ. ಯಾಕಂದರೆ ನಿಮಗೆ ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇರೋಂಥ ಜೀವನ ನಿಮಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಅದೇ ಥರ ನಿಮ್ಮ ಸೋಲ್ಗೆ, ಓಕೆ, ನಿಮ್ಮ ಬಾಡಿ ಒಳಗಿರುವಂತಹ ಸೋಲ್ಗೆ ಆಧ್ಯಾತ್ಮಿಕ ಜೀವನ ಅನ್ನೋದು ಬೇಕೇ ಬೇಕು. ಅದಿದ್ದರೆ ಮಾತ್ರ ನಿಮ್ಮ ಭೌತಿಕ ಜೀವನ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ಸ್ಪಿರಿಚುವಲ್ ಆ್ಯಂಡ್ ಓಕೆ, ಇಲ್ಲಿ ನೋಡಿ ತುಂಬ ಜನ ಸ್ಪಿರಿಚುವಲ್ ಜರ್ನಿನೇ ಸ್ಟಾರ್ಟ್ ಮಾಡಿಲ್ಲ. ಸೊ ಜರ್ನಿ ಸ್ಟಾರ್ಟ್ ಮಾಡಿ ಅಂತೇಳಿ ನಿಮಗೆ ಡಿವೈನಿಂದ ಗೈಡೆನ್ಸ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ. ಓಕೆ, ಸ್ಪಿರಿಚುವಲ್ ಜರ್ನಿ ಯಾರು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಅದೇ ಗೊತ್ತಾಯಿತು. ಇಲ್ಲಿ ನೋಡಿ. ಓಕೆ, ಸೊ ನೀವು ಈ ಹಿಂದೆ ಆಗಿರ್ತಕ್ಕಂಥ ಪಾಸ್ಟ್ ಎನರ್ಜಿಯಿಂದ ಮೂವ್ ಆನ್ ಆಗಬೇಕು. ಓಕೆ, ಇದು ಡಿವೈನ್ ಗೈಡೆನ್ಸ್ ಬರ್ತಾ ಇರೋದು. ಓಕೆ, ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡಿ, ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿ, ಮೈಂಡ್ ಬಾಡಿ ಸೋಲ್ನ ಅಲೈನ್ ಮಾಡ್ಕೊಳ್ಳಿ. ಓಕೆ, ಇದು ಕೇವಲ ಸ್ಪಿರಿಚುವಲ್ ಜರ್ನಿಯಲ್ಲಿ ಮಾತ್ರ ಇರೋವಂತಹ ಒಂದು ಎನರ್ಜಿ. ಅಂದರೆ ನೀವು ನಿಮ್ಮ ಲೈಫಲ್ಲಿ ಭೌತಿಕ ಜೀವನವನ್ನು ಮತ್ತು ಆಧ್ಯಾತ್ಮಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಸ್ಟ್ರಾಂಗ್ ವಾರ್ನಿಂಗ್ ಥರ ಬರ್ತಾ ಇದೆ. ಇಲ್ದಿದ್ದರೆ ನೀವು ಭೌತಿಕ ಲೈಫಲ್ಲಿ ಮತ್ತೆ ಇದೇ ಥರ ಸಿಚುವೇಶನ್ಗೆ ಬರ್ತಿದ್ದೀರಾ. ನೋಡಿ, ಈ ಹುಡುಗಿ ಚೀರಿ ಅಳ್ತಾ ಇದ್ದಾಳೆ, ಹಾರ್ಟ್ ಬ್ರೋಕನ್ ಆಗಿದೆ. ಓಕೆ, ಸೊ ನೀವು ಈ ಪಾಸ್ಟಲ್ಲಿ ಎಷ್ಟೋ ಜನರಿಂದ ನೋವನ್ನು ತಿಂದಿದ್ದೀರಾ, ಮತ್ತು ಅದೇ ಥರ ನೋವು ಬೇಕಾ ನಿಮಗೆ? ಯಾಕಂದರೆ ಇಲ್ಲಿ ಒಂದು ವೀಲ್ ಇದೆ ನೋಡಿ. ಓಕೆನಾ? ಸೊ ನಿಮ್ಮ ಲೈಫಲ್ಲಿ ಏನು ಆಗಿತ್ತೋ ಹಿಂದೆ ಮತ್ತು ಮುಂದೆನೂ ಅದೇ ಥರ ಆಗಬೇಕಾ ಅಂತ ನಿಮಗೆ ಡಿವೈನೇ ಖುದ್ದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮ್ಗೆ ಈ ಥರ ಇಲ್ಲ, ಆ ಥರ ಲೈಫ್ ಬೇಡ ಅಂತಂದರೆ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿ, ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಗುರುಗಳ ಮೂಲಕ ಹೊಸ ಒಂದು ವಿಚಾರವನ್ನು ಕಲೀರಿ, ನಿಮ್ಮ ಸೋಲ್ಗೆ ಬೇಕಾಗಿರ್ತಕ್ಕಂತಹ ಎನರ್ಜಿಯನ್ನು ಬೂಸ್ಟ್ ಮಾಡಿ. ಓಕೆ, ಸೋಲ್ಗೆ ಬೇಕಾಗಿರ್ತಕ್ಕಂತಹ ಎನರ್ಜಿ ಅಂದರೆ ಕಾಸ್ಮಿಕ್ ಎನರ್ಜಿ ನಿಮ್ಮ ಸೋಲ್ಗೆ ಬಂದಾಗ ಆವಾಗ ನಿಮ್ಮ ಸೋಲ್ ಗ್ರೋತ್ ಆಗುತ್ತೆ. ನಿಮ್ಮ ಸೋಲ್ ಗ್ರೋತ್ ಆದಾಗ ಆಟೋಮೆಟಿಕ್ಕಾಗಿ ಮೈಂಡ್ ಬಾಡಿ ಕೂಡ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕೆರಿಯರ್ ಗ್ರೋತ್ ಆಗುತ್ತೆ, ಪರ್ಸ್ನಲ್ ಲೈಫಲ್ಲಿ ಗ್ರೋತ್ ಆಗುತ್ತೆ. ಓಕೆ, ಹೆಲ್ತ್ ಗ್ರೋತ್ ಆಗುತ್ತೆ. ಇವೆಲ್ಲವೂ ಎನರ್ಜಿ ಕಾಣ್ತಾ ಇದೆ. ಒಂದು ಪಕ್ಷ ನೀವು ಈ ಥರ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಮೆಂಟಲ್ ಇಶ್ಯೂಸ್ ತಪ್ಪಿದ್ದಲ್ಲ. ನೀವು ಮೆಂಟಲಿ ಯಾರನ್ನ ಡಾಕ್ಟರ್ನ ಕನ್ಸಲ್ಟೆಂಟ್ ಮಾಡೋದು ತಪ್ಪೋದಿಲ್ಲ. ಓಕೆ, ಸೈಕಿಯಾಟ್ರಿಸ್ಟನ್ನು ನೀವು ತಲುಪಬೇಕಾಗತ್ತೆ, ಅವರನ್ನು ರೀಚ್ ಮಾಡಬೇಕಾಗತ್ತೆ. ಸೊ ಆ ಥರದ ಎನರ್ಜಿ ಬರಬಾರ್ದಂದರೆ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿ. ನೀವು ಅನ್ಕೋಬೋದು ಇಲ್ಲಿ ಸ್ಪಿರಿಚುವಲ್ ಜರ್ನಿ ಅಂದರೆ ನಾರ್ಮಲ್ ಮನುಷ್ಯರು, ಓಕೆ, ಡಾಕ್ಟ್ರೆಲ್ಲ ಮಾಡಲ್ಲ ಅಂತ. ನಿಜ ಹೇಳಬೇಕಂದ್ರೆ ನಮಗಿಂತ ಹೆಚ್ಚಾಗಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಡಾಕ್ಟ್ರುಗಳು ಇನ್ವಾಲ್ವ್ ಆಗಿದ್ದಾರೆ. ಓಕೆನಾ? ಸೊ ಇಲ್ಲಿ ನೋಡಿ, ಈಗ ನಿಮಗೆ ಇಲ್ಲಿ ನಂಗೆ ಗೊತ್ತಿಲ್ಲ, ಇಲ್ಲಿ ತುಂಬ ಜನ ಕಲ್ತಿದ್ದಾರೆ. ಇಲ್ಲಿ ಎಷ್ಟೋ ಡಾಕ್ಟ್ರುಗಳಿಗೆ ರೇಖಿ ಗೊತ್ತು. ಓಕೆ, ಸ್ಪಿರಿಚುವಲ್ ಜರ್ನಿ ಗೊತ್ತು. ಅದಿಲ್ಲ ಅಂದರೆ ನಾವು ಬದುಕಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತು. ಅವರು ಖುದ್ದು ಡಾಕ್ಟ್ರು ಕೂಡ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಆದಷ್ಟು ಈ ಮೆಡಿಸನನ್ನು ತಗೊಳ್ಳೋದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಕಂಟ್ರೋಲ್ ಮಾಡಿ. ಫುಡ್ಡಲ್ಲೇ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಡೈಲಿ ರೊಟೀನನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಫಿಸಿಕಲ್ ಎಕ್ಸಸೈಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಯೋಗಾಭ್ಯಾಸ ಆ ಥರದ್ದೇನಾದರೂ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತೇಳಿ ಡಾಕ್ಟ್ರು ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಯಾಕಂದರೆ ಅವ್ರಿಗೂ ಗೊತ್ತು ಈ ಎಲ್ಲ ಎನರ್ಜೀಸ್ಗಳು ಯೋಗಗಳು. ಓಕೆ, ಒಂದು ಸೈಕಿಕ್ ಫೀಲ್ಡಲ್ಲಿ ನೀವು ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಹೆಲ್ಪ್ ಸಿಗೋವಂಥದ್ದು. ಸೈಕಿಕ್ ಲೆವೆಲಲ್ಲಿ ಕೆಲಸ ಮಾಡಬೇಕು ಇವಾಗ ನೀವು, ಅಂದರೆ ಸೋಲ್ ಲೆವೆಲಲ್ಲಿ ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ನೀವು ಅಲೈನ್ ಆಗಬೇಕು. ನಿಮ್ಮ ಏಂಜಲ್ಸ್ ಜೊತೆಗೆ ನೀವು ಅಲೈನ್ ಆಗಬೇಕು. ನಿಮ್ಮ ಫಸ್ಟ್ ಆಫ್ ಆಲ್ ನೀವು ಹೈಯರ್ ಸೆಲ್ಫ್ ಜೊತೆಗೆ ಅಲೈನ್ ಆಗಬೇಕು. ನೀವು ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಅಲೈನ್ ಆದಾಗ ಎನ್ಲೈಟ್ಮೆಂಟ್ ಎನರ್ಜಿ ಬರುತ್ತೆ. ಎನ್ಲೈಟ್ಮೆಂಟ್ ಎನರ್ಜಿ ಬಂದಾಗ ನಿಮ್ಮ ಲೈಫಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಯಾರೆಲ್ಲ ರೇಖಿ ಕಲ್ತಿದ್ದೀರಿ ಅಥವಾ ಇನ್ಯಾವುದೇ ಒಕಲ್ಟ್ ಫೀಲ್ಡಲ್ಲಿ ಇದ್ರಿ, ಮೆಡಿಟೇಷನ್ ಸ್ಟಾರ್ಟ್ ಮಾಡಿ.
ಬಿಟ್ಟಿದ್ರೆ ಓಕೆ, ನೀವು ಒಮ್ಮೆ ನೀವು ಡಿವೈನ್ ಜೊತೆಗೆ ಅಲೈನ್ ಆಗಿ ಮತ್ತೆ ಬಿಟ್ಬಿಟ್ರೆ, ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಅದೇ ಹಳೆಯ ಎನರ್ಜಿಗೆ ವಾಪಸ್ ಬಂದುಬಿಡ್ತೀರ. ಫಸ್ಟ್ ನೀವು ಹೀಲಿಂಗ್ ಮಾಡ್ಕೊಂಡಿರ್ತೀರ, ನಿಮ್ಮನ್ನು ನೀವು ಗ್ರೋತ್ ಮಾಡ್ಕೊಂಡಿರ್ತೀರ, ಎಲ್ಲ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ. ಓಕೆ, ಡೇ ಬೈ ಡೇ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ, ಸೋಲ್ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ, ಅವರ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ, ಚಕ್ರ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ. ಬಟ್ ನೀವು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂದಿದ್ದಂಗೆ ಆಮೇಲೆ ಏನೋ ಒಂದು ಸಿಚುವೇಶನ್ ಬಂತು ಅಂತ ಅಲ್ಲಿ ಸ್ಟಕ್ ಆಗಿಬಿಟ್ಟು ಏನು ಮಾಡಿಬಿಡ್ತೀರಾ, ಎಲ್ಲ ಸ್ಟಾಪ್ ಮಾಡಿಬಿಡ್ತೀರಾ. ಈ ಸ್ಟಾಪ್ ಮಾಡಿದಾಗನೇ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಮತ್ತೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಪರ್ಸ್ನಲ್ ಲೈಫಲ್ಲಿ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಮೆಂಟಲ್ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ, ಫಿಸಿಕಲ್ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ. ಓವರಾಲ್ ಆಗಿ ಒಂಥರ ಕಂಪ್ಲೀಟ್ ಬಂದಿ ಓಕೆ, ಜೈಲಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾರೆಲ್ಲ ಸ್ಟಾಪ್ ಮಾಡಿದ್ರಿ ಮತ್ತೆ ಶುರು ಮಾಡಿ ಜರ್ನಿನ, ಹೊಸದಾಗಿ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಳ್ಳಿ, ಪುಷ್ ಮಾಡಿ. ಓಕೆ, ನಿಮ್ಮನ್ನು ನೀವು ಗ್ರೋತ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಸ್ಪಿರಿಚುವಲ್ ಜರ್ನಿ ಅಂದಿದ ತಕ್ಷಣ ಸನ್ಯಾಸತ್ವ ಸ್ವೀಕಾರ ಮಾಡೋದಲ್ಲ. ಓಕೆ, ಸನ್ಯಾಸತ್ವ ಸ್ವೀಕಾರ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಸ್ಟ್ರಾಂಗ್ ಆಗಿರಬೇಕು. ಅಷ್ಟೊಂದು ಸ್ಟ್ರಾಂಗು ನೀವು ಇಲ್ಲ, ನಾವು ಇಲ್ಲ. ಸೊ ಅದಕ್ಕೆ ಲೈಫಲ್ಲಿ ಏನು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ, ನಾರ್ಮಲ್ ಲೈಫಿಗೆ ಬೂಸ್ಟ್ ಕೊಡೋದೇ ಸ್ಪಿರಿಚುವಲ್ ಕಾಸ್ಮಿಕ್ ಎನರ್ಜಿ, ಡಿವೈನ್ ಎನರ್ಜಿ. ಸೊ ಆ ಎನರ್ಜಿ ಜೊತೆಗೆ ಸದಾ ಮುಂದೆ ಒರೆಸ್ಕೊಂಡು ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. 24 ಗಂಟೆಯಲ್ಲಿ ಟೈಮನ್ನು ಸೆಟ್ ಮಾಡಿಕೊಂಡು ಇಂತಿಂಥ ಟೈಮಲ್ಲಿ ಇಂತಿಂಥ ಕೆಲಸ ನಾನು ಮಾಡಬೇಕು ಅಂತೇಳಿ ಟೈಮ್ನ ಸೆಟ್ ಮಾಡಿಕೊಂಡು ಮುಂದುವರ್ಕೊಂಡು ಹೋಗಿ. ಇದೇ ನಿಮ್ಮ ಗುಡ್ ಲಕ್ ಎನರ್ಜಿ, ಇದೇ ನಿಮ್ಮ ಗುಡ್ ಲಕ್ ಟೈಮ್ ಅಂತ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ. ಓಕೆನಾ, ಇಲ್ಲಿ ನಾನು ಹೆಲ್ತಿಂದ ಹೇಳಿರಲಿಲ್ಲ, ಬಟ್ ಅಂದರೂ ಹೆಲ್ತ್ ಬಗ್ಗೆ ಬಂದಿದೆ. ನೀವೇನಾದರೂ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಹೀಲಿಂಗ್ ಮೆಥಡಲ್ಲಿ, ಹೀಲಿಂಗ್ ವೇಯಲ್ಲಿ ಓಕೆ, ನೀವು ಬಂದು ಕಾಸ್ಮಿಕ್ ಎನರ್ಜಿ ಥ್ರೂ ನೀವು ಹೀಲಿಂಗನ್ನು ಮಾಡ್ಕೊಳ್ತಾ ಹೋಗಿ. ಓಕೆ, ನೋಡಿ ಆಕಾಶದಲ್ಲಿ ಇರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ರೇ, ವೈಟ್ ಲೈಟ್ ರೇ ಎನರ್ಜಿ ಕಾಣಿಸ್ತಾ ಇದೆ, ಪಿಂಕ್ ರೇ ಎನರ್ಜಿ ಕಾಣಿಸ್ತಾ ಇದೆ, ಗೋಲ್ಡ್, ಗ್ರೀನ್, ರೆಡ್, ಯೆಲ್ಲೋಯಿಶ್, ಓವರಾಲ್ 7 ಕಲರ್ದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅದರ ಅರ್ಥ ಕಾಸ್ಮಿಕ್ ಎನರ್ಜಿ ಜೊತೆಗೆ ನೀವು ಅಲೈನ್ ಆಗಬೇಕು ಅನ್ನೋದನ್ನು ಇಲ್ಲಿ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ಓಕೆ, ಇದೇ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ರೇಖಿ ಕಲಿಬೇಕು ನಮ್ಮನ್ನು ಸಂಪರ್ಕ ಮಾಡಿ. ಲೆವೆಲ್ 1ರಿಂದನೇ ಸ್ಟಾರ್ಟ್ ಮಾಡೋದು ನಾನು. ನೀವು ಬೇರೆ ಯಾರ ಹತ್ರನಾರು ಬೇರೆ ಲೆವೆಲಲ್ಲಿ ಕಲಿತು ಬೇರೆ ಲೆವೆಲ್ ನಂಗೆ ಹೇಳ್ಕೊಡ್ರಿ ಅಂದರೆ ನಾನು ಹೇಳ್ಕೊಡಲ್ಲ. ಯಾಕಂದರೆ ನಮ್ಮ ಒಂದು ಟೀಚಿಂಗ್ ಮೆಥಡ್ ಬೇರೆ ಇದೆ, ಬೇರೆಯವ್ರ ಹತ್ರ ನೀವು ಕಲ್ತಿರೋ ಟೀಚಿಂಗ್ ಮೆಥಡ್ ಬೇರೆ ಇದೆ. ಹಾಗಾಗಿ ನಮ್ಮ ಹತ್ರ ಕಲಿಯೋದಿದ್ರೆ ಲೆವೆಲ್ 1, ಲೆವೆಲ್ 2 ಈ ಥರ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ. ಮನಿ ರೇಖಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವರು ಜಾಯ್ನ್ ಆಗಿದ್ದಾರೆ, ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ಇಲ್ಲಿವರೆಗೂ ಇನ್ನೂ ಅವರು ಸಿಂಬಲ್ಸ್ನೆಲ್ಲ ಕಲಿತಾ ಇದ್ದಾರೆ. ಸೊ ನೀವು ಜಾಯ್ನ್ ಆಗೋದಿದ್ರೆ ಮನಿ ರೇಖಿ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಇನ್ನು ಮನಿ ರೇಖಿ ಹೀಲಿಂಗ್ ಬೇಕಿದ್ದರೆ ಹೀಲಿಂಗನ್ನು ಕೂಡ ತಗೋಬೋದು. ಓಕೆ, ಸ್ಪೆಲ್ ವಗೇರೆ ಏನಾದ್ರು ಮಾಡಿಸ್ಬೇಕು, ನೆಗೆಟಿವ್ ಬ್ಲಾಕೇಜಸ್ ಆಗ್ತಾಯಿದೆ, ಮೆಂಟಲ್ ಇಶ್ಯೂಸ್ ಆಗ್ತಾಯಿದೆ, ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಅಂದರೆ ಬ್ಲಾಕೇಜಸ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಸ್ಪೆಲ್ ವಗೇರೆ ಇದೆ. ಆ ಸೆಷನ್ನ ಕೂಡ ನೀವು ಬುಕ್ ಮಾಡಿಸ್ಕೋಬೋದು. ಹಾಗೆಯೇ ನನ್ನ ಫ್ರೆಂಡ್ ಒಬ್ಬರು ಅವ್ರು ಬಂದು ಅಕ್ಯುಪ್ರೆಷರಲ್ಲಿ ಡಿಪ್ಲೊಮಾ ಮಾಡಿ ಡಾಕ್ಟರೇಟ್ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಸೊ ಅವರು ಮನೆಗೆ ಹೋಗಿ ಅಕ್ಯುಪ್ರೆಷರ್ ಟ್ರೀಟ್ಮೆಂಟನ್ನು ಕೊಡ್ತಾರೆ ಕ್ಲೈಂಟ್ಸ್ಗೆ. ಓಕೆ, ಅವ್ರು ಬಂದು ಡಿ ಹೀಲಿಂಗ್ ಕೋರ್ಸ್ ಅನ್ನೋ ಒಂದು ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಸೊ ಇಂಗ್ಲೀಷ್ ಆ್ಯಂಡ್ ತಮಿಳಲ್ಲಿ ಅವ್ರದ್ದು ಕ್ಲಾಸಸ್ ಇರುತ್ತೆ. ಯಾರಿಲ್ಲಿ ತಮಿಳಿಯನ್ಸ್ ಇದ್ದೀರಿ, ಯಾರಿಲ್ಲಿ ಇಂಗ್ಲೀಷನ್ನು ಬಲ್ಲಿರಿ, ಸೊ ಖಂಡಿತವಾಗ್ಲೂ ನೀವು ಆ ಕೋರ್ಸನ್ನು ಕೂಡ ತಗೋಬೋದು. ಅಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಕನ್ನಡದಲ್ಲಿ ಹೇಳೋಕ್ಕೆ ನಾನು ಕೂಡ ಆ ಒಂದು ಕ್ಲಾಸಲ್ಲಿ ಇರ್ತೀನಿ. ಸೊ ಅದು ಬಂದು 30 ಡೇಸ್ ಇರುತ್ತೆ ಮತ್ತು 45 ಡೇಸ್ದು ಇರುತ್ತೆ ಸೆಷನ್ಗಳು. ನೀವು ಆ ಎರಡರಲ್ಲಿ ಯಾವ್ದಾದ್ರು ಒಂದು ಸೆಷನನ್ನು ತೊಗೋಬೋದು. 30 ಡೇಸ್ ಸೆಷನಲ್ಲಿ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದನ್ನು ಕಲಿಬೋದು. 45 ಡೇಸ್ವರೆಗೂ ನಾವು ಕಲಿತೀವಿ ಅಂತಂದರೆ ನೀವು ಅದರ್ಸಿಗೂ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ ಕಲಿಬೋದು. ಇದರಲ್ಲಿ ಒಂದೇ ಸಿಂಬಲ್ ಇದೆ. ಆ ಸಿಂಬಲನ್ನು ಡ್ರಾ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಆ ಸಿಂಬಲನ್ನು ವಿಜುವಲೈಸೇಷನ್ ಮಾಡ್ಕೋಬೇಕಾಗತ್ತೆ. ಆ ವಿಜುವಲೈಸೇಷನನ್ನು ಮಾಡಿದ್ರೆ ನಿಮಗೆ ಆ ಸಿಂಬಲ್ದು ಅಟೈನ್ಮೆಂಟು ಕೊಡ್ತಾರೆ ಆ್ಯಂಡ್ ಅದನ್ನು ಹೇಗೆ ಹೀಲ್ ಮಾಡ್ಕೋಬೇಕು ಅಂತೇಳಿ ಕೊಡ್ತಾರೆ. ಕಂಪ್ಲೀಟಾಗಿ ಮೈಂಡ್ ಬಾಡಿ ಸೋಲ್ ವೈಸ್ ಹೈಯರ್ ಲೆವೆಲ್ ಎನರ್ಜಿಯಲ್ಲಿದೆ. ಓಕೆ, ನಾನು ಆ ಹೀಲಿಂಗನ್ನು ತೊಗೊಂಡಿದ್ದೀನಿ, ಡಿವೈನ್ ಹೀಲಿಂಗ್ನ. ಸೊ ಅದರಲ್ಲಿ ಕರ್ಮ ಕ್ಲೆನ್ಸಿಂಗ್ ತುಂಬ ಚೆನ್ನಾಗಾಗುತ್ತೆ. ಕರ್ಮ ಬ್ಲಾಕೇಜಸ್ ಇದ್ದರೆ ಬೇಗ ರಿಲೀಫ್ ಆಗುತ್ತೆ. ನಿಮಗೆ ಕಲಿಯೋಕ್ಕೆ ಆಸಕ್ತಿ ಇದ್ದರೆ ಬಂದು ನನ್ನನ್ನು ನಮ್ಮ ವಾಟ್ಸಪ್ಪಿಗೆ ಮಾಡಿ. ನೀವು ವಾಟ್ಸಪ್ ಮಾಡಿದ್ರೆ ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ನೀವು ಅದರಲ್ಲಿ ಕೇಳ್ಬೋದು. ಓಕೆನಾ, ಕ್ಲಾಸಸ್ಸು ಈವ್ನಿಂಗಲ್ಲೇ ಇರುತ್ತೆ. ಓಕೆ, ನೀವೆಲ್ಲ ಯಾರೆಲ್ಲ ಜಾಬಿಗೆ ಹೋಗಿ ಬರ್ತೀರಿ, ಜಾಬೆಲ್ಲ ಮುಗಿಸ್ಕೊಂಡು ಬರ್ಬೋದು. ಮತ್ತು ಕ್ಲಾಸ್ ಅವ್ರದ್ದು ಕಂಟಿನ್ಯೂ ಆಗಿರಬೇಕು ಅಂತ ಅವರು ಕಂಪಲ್ಸರಿ ಹೇಳಿದ್ದಾರೆ. ಅಂದರೆ ಡೇ 1ರಿಂದ ಸ್ಟಾರ್ಟ್ ಮಾಡಿದ್ರೆ 30ವರೆಗೂ ಇದ್ದರೆ 30ವರೆಗೂ ಇರಬೇಕು. 45 ಡೇಸ್ ಇದ್ದರೆ 45 ಡೇಸ್ವರೆಗೂ. ಯಾಕಂದರೆ ಕಂಟಿನ್ಯೂಸ್ ಆಗಿ ಡೈಲಿ ನಿಮಗೆ ಹೀಲಿಂಗ್ ಸಿಗುತ್ತೆ. ಅದರಲ್ಲಿ ಡೈಲಿ ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಜೊತೆಗೆ ಡೈಲಿ ಹೀಲಿಂಗ್ ಎನರ್ಜಿ ಸಿಗುತ್ತೆ. ಆ 30 ಡೇಸಲ್ಲೂ ನೀವು ಹೀಲ್ ಮಾಡ್ಕೊಳ್ಳೋದು ಮತ್ತು ನೀವು ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ, ಇವೆರಡನ್ನೂ ಕೂಡ ಕಲಿತೀರಾ.
ಅಲ್ಲಿ ಮೆಡಿಟೇಷನ್ ಥ್ರೂ ನಿಮಗೆ ಹೀಲಿಂಗನ್ನು ಮಾಡಿಸ್ತಾರೆ, ಜೊತೆಗೆ ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ತಾರೆ. ನೀವು ಅದನ್ನು ಕಲಿಬೋದು. ಅಥವಾ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ಸೊ ನನ್ನ ಹತ್ರ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇದೆ. ಸೊ ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಜರ್ನಿ ಶುರು ಮಾಡಿ. ಲೈಫಲ್ಲಿ ನಾವು ಗ್ರೋ ಆಗಬೇಕಂದ್ರೆ ನಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಮೆಂಟೋರ್ ಅಂತ ಇರಬೇಕು ಅಥವಾ ಗುರು ಅಂತ ಇರಬೇಕು. ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಇನ್ನೂವರೆಗೂ ಯಾರು ಗುರುನ ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ಗುರುನ ಆಯ್ಕೆ ಮಾಡ್ಕೊಳ್ಳಿ, ಮೆಂಟರ್ನ ಆಯ್ಕೆ ಮಾಡ್ಕೊಳ್ಳಿ, ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದಿಷ್ಟು ನಿಮ್ಮ ಡಿಸೆಂಬರ್ ಮಂತಿನ ರೀಡಿಂಗ್ ಆಗಿತ್ತು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇನ್ನು ನಿಮಗೆ ಇಯರ್ ಪ್ರಿಡಿಕ್ಷನ್ ಬೇಕಂದರೆ ತೊಗೋಬೋದು, ಅಥವಾ ವೀಕ್ಲಿ ಗೈಡೆನ್ಸ್ ಇರುತ್ತೆ, ಅದನ್ನು ತೊಗೋಬೋದು. ಹಾಗೆ ಇನ್ನೊಂದು ಆಫರ್ ಬಿಡ್ತಾ ಇದ್ದೀನಿ. ಓಕೆ, ಏನಪ್ಪ ಅಂದರೆ 5 ಮಿನಿಟ್ಸ್ ಚಾರ್ಟು 50 ರೂಪೀಸ್. ಓಕೆ, 50 ರೂಪಾಯಿಗೆ 5 ನಿಮಿಷಕ್ಕೆ ನಿಮಗೆ ಚಾರ್ಟ್ ಅವೈಲೇಬಲ್ ಇದೆ. ಓಕೆ, ಇದನ್ನು ಎಲ್ಲಿವರೆಗೂ ಆಫರ್ ಬಿಡ್ತೀನೋ ನನಗೂ ಗೊತ್ತಿಲ್ಲ. ಎಲ್ಲಿವರೆಗೆ ನನಗೆ ಟೈಮ್ ಇರುತ್ತೋ ಅಲ್ಲಿವರೆಗೆ ನಾನು ಅದು ಆಫರ್ನ ಕನ್ಸಿಡರ್ ಮಾಡ್ತೀನಿ, ಇಲ್ಲದಿದ್ದರೆ ಇಲ್ಲ. ಓಕೆ, ಖಾಲಿ 5 ನಿಮಿಷದಲ್ಲಿ ವಾಟ್ಸಪ್ ಚಾಟ್ ಅಷ್ಟೇ. ಓಕೆ, ಮೆಸೇಜ್ ಅಥವಾ ವಾಯ್ಸ್ ಮೆಸೇಜಸ್ ಇರುತ್ತೆ, ನೀವು ಮೆಸೇಜ್ ಮಾಡಬೇಕಾಗತ್ತೆ, ಟೈಪ್ ಮಾಡಿ. ನಾನು ವಾಯ್ಸ್ ಮೆಸೇಜಲ್ಲಿ ನಿಮಗೆ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀನಿ. ನಿಮ್ದು ಏನಾದ್ರು ಕ್ವಶನ್ ಇದ್ದರೆ 5 ನಿಮಿಷದಲ್ಲಿ ಕೇಳಬೇಕು. ಇನ್ನೂ ಅಡಿಷ್ನಲ್ ಕ್ವಶನ್ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಫೀಸಸ್ ಆಗ್ತಾ ಹೋಗುತ್ತೆ. ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಐ ಲವ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಓಕೆ, ಹಾಗೆ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಲ್ಲೂ ನೀವು ಕ್ಯೂರ್ ಆಗಿ, ಹೀಲ್ ಆಗಿ, ಓಕೆ, ಒಂದು ಸ್ಟೆಬಲ್ ಲೈಫನ್ನು ಲೀಡ್ ಮಾಡಿ ಅಂತೇಳಿ ನಾನು ಯೂನಿವರ್ಸಲ್ಲಿ ಪ್ರೇ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಗಾಡ್ ಆ್ಯಂಡ್ ಏಂಜಲ್ಸ್. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.